ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನಮ್ಮ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ, ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು. ಈಗೇನು ಮುಂಗಾರು ಮಳೆ ಶುರುವಾತು. ಸೊ ನಾವು ಇವತ್ತು ಹೊಲಕ್ಕೆ ಬಂದೇವಿ. ಪಾಲಕ್, ಮೆಂತ್ಯ ಸೊಪ್ಪು, ಮೂಲಂಗಿ ಬೀಜ ತೊಗೊಂಡು ಇಲ್ಲೇ ಹೆಂಗೆ ನಾವು ಬೀಜ ಹಾಕಿದ್ವಿ, ಅವು ಹೆಂಗೆ ಬೆಳಿತಾವು, ಆ ಪ್ರೊಸೆಸ್ ಹೆಂಗೈತಿ ಅಂಥೇಳಿ ನೋಡೋಣ ಬರ್ರಿ. ಈ ವಿಡಿಯೋ ಪಾರ್ಟ್ 1 ಆಗಿರ್ತದೆ. ಇನ್ನು ಮುಂದಿನ ಪಾರ್ಟಲ್ಲಿ ಅವು ಬೆಳಿತಾವೆ ಹೆಂಗೆ, ನಾವು ಅದು ಹೆಂಗೆ ಕಟ್ತೀವಿ, ಅದು ಹೆಂಗೆ ಶೂಟ್ ಕಟ್ತೀವಿ ಅನ್ನೋದನ್ನು ತೋರ್ಸೋಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಇದು ಒಂದು ಚಿಕ್ಕ ಪ್ರಯತ್ನ. ಈಗ ಹೊಲಕ್ಕೆ ಮೂಲಂಗಿ ಬೀಜ ಹಾಕಿದ್ದೀವಿ ನಾವು. ಹಾಕಿ ಅದ್ರ ಮ್ಯಾಗ ಮಣ್ಣು ಎಳೆತಾ ಇದ್ದೀವಿ. ಅಲ್ಲೇ ನೋಡ್ಬೋದು ನೀವು, ಪಿಂಕ್ ಕಲರ್ನ್ಯಾಗ ಮೂಲಂಗಿ ಬೀಜ ಬಿಟ್ಟಿರೋದು ಅವ ನೋಡ್ರಿ. ಮೂಲಂಗಿ ಬೀಜ ಸಣ್ಣ ಸಾಸಿವೆ ಕಾಳಿನ ಇದಾವೆ. ಹಂಗೆ ಎಳಿತಾ ಇದ್ರಲ್ಲ, ಇದ್ರ ಥರನ ಬೀಜ ಹಾಕಿ ಮ್ಯಾಗ ಮಣ್ಣು ಎಳೆಯೋದು. ಅದ್ರ ಮ್ಯಾಗ ಒಂದು ಲೇಯರ್ ಮಣ್ಣು ಬಂದ್ರೆ ಆಟೋಮೆಟಿಕ್ ತಾನೇ ಬೆಳಿತೈತೆ. 3-4 ದಿನ ಬೇಕಂತದು ಮೊಳಕೆ ಬಂದು ಎಲೆ ಕಾಣಲಿಕ್ಕೆ. ನೋಡೋಣ ಎಷ್ಟು ದಿನಕ್ಕೆ ಎಲೆ ಕಾಣ್ತೈತಿ ಅಂತೇಳಿ. ಇದೇ ನೋಡಿ ಸ್ನೇಹಿತರೆ, ನಾವು ಇವತ್ತು ಹೊಲದಲ್ಲಿ ಹಾಕಿರುವ ಮೂಲಂಗಿ ಕಂಪ್ನಿದು ಬ್ರ್ಯಾಂಡ್ ಯಾವುದಿದು, ಸುವರ್ಣ ಹೈಬ್ರಿಡ್ ಸೀಡ್ ಅಂತ. ಈ ಪ್ಯಾಕೆಟು 50 ರೂಪಾಯಿ ಅಂತ ಒಂದು ಪ್ಯಾಕೆಟ್ಗೆ. MRP 50 ರೂಪಾಯಿ ಐತಿ. ಮಳೆ ಅಂತರೂ ಬಂದಂಗೆ ಆಯ್ತು, ಬರಲಿಲ್ಲ. ಅದ್ರಾಗ ಬೀಜ ಹಾಕಿ ಮಣ್ಣು ಮುಚ್ಚಾಕತ್ತೀವಿ. ನೀವು ತಿನ್ನೋ ಪಾಲಕ್ ಇನ್ನು 1 ತಿಂಗಳಿಗೆ ಇಲ್ಲೇ ರೆಡಿ ಆಕತಿ. ಏನಣ್ಣ, 1 ತಿಂಗಳಿಗೆ ಪಾಲಕ್ ಪನ್ನೀನಾರ ಮಾಡಿರಿ. ಮತ್ತೇನು ಮಾಡೋದು, ಪಾಲಕ್ ಬಜಿನಾರ ಮಾಡಿರಿ. ಒಂದು ಪಾಲಕ್ ತೊಗೊಳಕ್ಕೆ 10 ರೂಪಾಯಿ 20 ರೂಪಾಯಿ ಏನು ಹೇಳ್ತೀರಿ, ಅದ ರೇಟ ಅಂಥೇಳಿ ಅಂತೀರಲ್ಲ. ಅದು ಒಂದು ಶಿವುಡಿಂದ ಬೆಲೆ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಅದನ್ನು ಬೆಳೆದವ್ರಿಗೆ ಕೇಳ್ಬೇಕು ನೀವು. ಯಾಕಂದ್ರೆ ಅದನ್ನು ಮಾಡೋ ಮಟ್ಟ ಅಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ ಜನ, ಎಷ್ಟು ಕಷ್ಟ ಆಗಿರ್ತೈತಿ, ಎಷ್ಟು ತ್ರಾಸಾಗಿರ್ತೈತಿ. ಉಂಡಿರಂಗಿಲ್ಲ, ತಿಂದಿರಂಗಿಲ್ಲ. ನಿಜವಾಗ್ಲೂ ಮಳೆ ಬರಾಕತ್ತೈತಿ, ಚಿಟಿ ಸೋನೆ ಮಳೆ ಅಂತಾರಲ್ಲ, ಆ ಮಳೆ ಒಳಗನ ಇಷ್ಟು ಬೀಜ ಹಾಕಿ ಈಗ ಮಣ್ಣು ಎಳಾಕತ್ತೇವಲ್ಲ, ನಮ್ಗೆ ನೀರು ಸಿಕ್ಕಾಬಟ್ಟು ನೀರು ಇಳಿಯಾಕತ್ತಾವು. ಹಂಗೆ ನೀರು ಕುಡಿಯಾಕತ್ತೀವಿ ನಾವು. ಮತ್ತೆ ನೋಡಿದ್ರೆ ಥಂಡಿ ಅಂತನ ಅನಿಸ್ವಲ್ತು. ಹೊಲದಾಗ ಎಷ್ಟು ಸೆಕೆ ಆಗ್ತೈತೆ ಅಂದ್ರೆ ಅಷ್ಟು ಸೆಕೆ ಆಗ್ತೈತಿ. ನೋಡಿ ವೀಕ್ಷಕರೇ, ನಾವೀಗ ಪಾಲಕ್ ಹಾಕುತ್ತಿದ್ದೇವೆ. ಪಾಲಕ್ ಹಾಕಕತ್ತಿಲ್ಲ, ಪಾಲಕ್ ಸೊಪ್ಪಿನ ಬೀಜ ಹಾಕಕತ್ತೇವೆ. ಆ ಕಡೆ ಮೂಲಂಗಿ ಹಾಕಿ ಬಂದಿದ್ದಾತು, ಈಗ ಬೀಜ ಹಾಕಕತ್ತೀವಿ. ನೋಡ್ಬೋದು ನೀವು ಪಾಲಕ್ ಸೊಪ್ಪಿನ ಬೀಜ ಹೆಂಗೈತೆ ಅಂತಂದು ಅನಿಸ್ತೈತಿ. ಆ ಪಾಲಕ್ ಸೊಪ್ಪಿನ ಬೀಜ ಇಲ್ಲ ಇದು ಕಾಣ್ತೈತಿ ಅಂತಂದು ಮಣ್ಣಾಗ ಹೆಂಗೆ ಕಾಣತೈತೆ ನೋಡೋದು. ಹಾಕ್ಯಾರ ಅನ್ಸಲ್ಲೇ ಇಲ್ಲ. ಅದು ತೋರಿಸ್ರಿ ಸ್ವಲ್ಪ ಕೈಯಾಗ ಅವನ. ಇದು ಪಾಲಕ್ ಸೊಪ್ಪಿನ ಬೀಜ. ಪನ್ನೀರು, ಪಾಲಕ್ ಪನ್ನೀರು, ಬ್ಯಾಳಿ ಒಳಗೆ ಏನೇನು ಮಾಡ್ಸ್ಕೊಂಡು ತಿಂತಿರಲ್ಲ ಎಲ್ಲರೂ, ಹಂಗಿದೆ. ಇದು ನೋಡ್ರಿ, ಅದು ಈಗ ನಾವು ಪಾಲಕ್ ಹಾಕಿದ್ವಲ್ಲ, ಆ ಪಾಲಕ್ ಹಾಕಿದ್ದು
ಇದೆ ಪಾಲಕ್ ನೋಡ್ರಿ, ಕಿಸಾನ್ ಕೇಸರಿ ಪಾಲಕ್ ಸೀಡ್ಸ್ ಅಂತ, ಗ್ರೀನ್ ಗೋಲ್ಡ್. ಇದಕ್ಕೆ ಎಷ್ಟು ಕೊಟ್ಟಿವಿ? 220 ರೂಪಾಯಿ ಅರ್ಧ ಕೆ ಜಿ ಪ್ಯಾಕೆಟ್ಗೆ. ಸರಿನಾ? ಎಸ್, ಎಲ್ಲಿದ್ದಿಲ್ಲೇ ಪಾಲಕ್ಕಿನ ಸಂತಿ ಮುಗ್ದತ್ತೀಗ. ಮೆಂತ್ಯ ಪಲ್ಯ ಹಾಕೋಣಂತ. ಕಮ್ಮಿ ಇಷ್ಟ ಹಾಕ್ದಂಗೆ ಆಗೈತಿ. ನೆಕ್ಸ್ಟ್ ಅಲ್ಲಿ ಹೋಗೋದು ನೋಡಿ. ಇಷ್ಟ ಇಲ್ಲಿಂದ 1 2 3 4 ಹೆಜ್ಜೆ, 4 ಹೆಜ್ಜೆ ಇಷ್ಟ. ಈ ಕಡೆಯಿಂದ 2 ಹೆಜ್ಜೆ. ಇದು ಒಂದು ಮಡಿ ಅಂತಾರೆ ಇದಕ್ಕೆ. ಇಷ್ಟ ಕಾಣಲ್ಲ, ಕಾಣ್ತೇನೆ. ಲಕ್ಷ್ಮಣ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ಆದರೂ ಹೊಲದಾಗ ಕೆಲಸ ಮಾಡೋದು ಒಂದು ಮಜಾನೇ ಬೇರೆ. ಎಲ್ಲ ಬೆಂಡೆಕಾಯಿ ಅದಾವು, ಕಾಣಿಸ್ತಾವನ ಹಿಂದೆ, ಕಾಣಿಸ್ತಾವಲ್ಲ. ಹೌದು, ಗಿಡ ತನಕ ಮೂಲಂಗಿ ಹಾಕಿದ್ವಿ. ಈ ಕಡೆ ಇದ್ರಾಗ ಪಾಲಕ್ ಹಾಕಿದ್ವಿ. ಈಗ ಗೌಡ್ರು ಮುಂದೆ ಹೋಗ್ಯಾರ. ಅಲ್ಲೇ ಇದನ್ನು ಹಾಕ್ಬೇಕು, ಮಳೆ ಬರೋಂಗೆ ಆಯ್ತು. ಎಲ್ಲೈತಣ್ಣ? ಈಗ ನಾವು ಈ ಮಡಿ ಒಳಗೆ ಮೆಂತ್ಯ ಹಾಕ್ಬೇಕಂತ. ಮೆಂತ್ಯ ಹಾಕುವ ಕಾರ್ಯಕ್ರಮ. ಮೆಂತ್ಯ ಸೊಪ್ಪು ಇದನ್ನು ಸ್ವಲ್ಪ ಭಾಳ ಒಳಗೆ ಹಾಕತ್ತೇವಿ, ಜನರ ಕಾಟ ಭಾಳ ಆಗಬಾರ್ದು ಅಂಥೇಳಿ. ಹೌದು, ನಾವು ಹಾಕಿ ಹೋಕ್ಕೇವಿ. ಅವ್ರು ಬಂದು ದಿನ ರಾತ್ರಿ ಪಲ್ಯಕ್ಕೆ ಪಚಡಿಗೆ ಅನ್ಕೊಂಡು ತೊಗೊಂಡಿದ್ರು. ನಾವೇನು ಮಾಡೋಣ? ಹೊಯ್ಕೊಂಡು ತೊಗೋಣ, ಹೌದಲ್ಲ ರೀ? ಹೋಗಿ ಮಾರಿ ಕೊಡ್ತಾರೆ. ಅಲ್ಲ, ಯಾರು ಮಾಡಿದ್ದು ಯಾರು ತಿಂತಾವ, ಯಾರು ಮಾಡಿದ್ದು ಯಾವ ತಿಂತಾವ ಅಂದ್ರೆ ಪರಿಸ್ಥಿತಿ ನಮ್ದು. ಹೌದಿಲ್ಲ ರೀ? ನಾವಿಲ್ಲಿ ಹೊಲ ಹದ ಮಾಡಿ ಮೆಂತ್ಯ ಹಾಕಿ ಹೋಗ್ಬೇಕು. 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಂಥೇಳಿ ಅವ್ರು ಮಾರಿದ್ರಂದ್ರೆ, ಅಣ್ಣ 10 ಮೆಂತ್ಯ ಕಟ್ ಮಾಡಿದ್ರೆ 100 ರೂಪಾಯಿ ಆಯ್ತಣ್ಣ ಅವ್ರಿಗೆ. ಹಾಂ, ಸಂಪಾಗ್ಬಿಡ್ತಾರೆ ಆಮೇಲೆ. ಹಂಗೆ ಅನ್ನಕ್ಕೆ ಬರೋಂಗಿಲ್ಲ, ಕಷ್ಟ ಐತೆ ಜೀವನ. ಇಲ್ಲಿಂದ ಬರೋದು ಹೋಗೋದು, ಮಾರ್ಕೆಟ್ಗೆ ಹೋಗೋದು, ತರೋದು, ಕಟ್ಟೋದು, ಮಾರೋದು, ಹಂಗೇನಿಲ್ಲ, ಕಷ್ಟ ಐತಿ. ಕುತ್ಕೊಂಡು ಮಾತಾಡ್ದಂಗಲ್ಲ ಎಲ್ಲ. ನಾವು ಮೆಂತ್ಯ ಕಾಳುಗಳನ್ನು ಹೊಲಕ್ಕೆ ಬಿತ್ತಲು ಹೊಂಟಿದ್ದೇವೆ. ಈಗ ಇದನ್ನು ಬಿತ್ತಿದ್ವಿ ಅಂದ್ರೆ ಇನ್ನೊಂದು ತಿಂಗಳಿಗೆ ಹೊಲಕ್ಕೆ ಮೆಂತ್ಯ ಕಾಳು ಸೊಪ್ಪು ಬರ್ತೈತಿ. ಇದು ಯಾಕಪ್ಪ ಪ್ಲಾಸ್ಟಿಕ್ ಚೀಲ ಕಟ್ಕೊಂಬಂದಿರಿ ಅಂತಂತ ನೀವು ಕೇಳ್ಬೋದು. ಆದ್ರೆ ಇದು ಪ್ಲಾಸ್ಟಿಕ್ ಚೀಲ ಕಟ್ಕೊಂಬಂದಿದ್ದೇನ ನಿಜ. ಆದ್ರೆ ತೊಗೊಂಡಾಗನ ಅಂಥ ದೊಡ್ಡ ಪ್ಯಾಕೆಟ್ನಾಗೆ ಇತ್ತದ. ಅವರು ಲೂಸ್ ಬೇಕಂತ ಹೇಳಿದ್ದಕ್ಕೆ ಅರ್ಧ ಕೆ ಜಿ ಪ್ಯಾಕೆಟ್ ತೂಕ ಮಾಡಿ ನಮ್ಗೆ ಅರ್ಧ ಕೆ ಜಿ ಅಷ್ಟೇ ಕೊಟ್ಟರು. ನೋಡೋಣ ಹಂಗೆ ಬರ್ತೈತಿ ಈ ಸಲ ಮೆಂತ್ಯ ಅಂಥೇಳಿ. ವೇಟ್ ಆ್ಯಂಡ್ ಸಿ. ವೀಕ್ಷಕರೇ, ಈ ಕೊಡ್ಪಾನ ಅಣ್ಣ ತಂಗಿ ಕೊಡ್ಪಾನ ಅಂತ ಎಷ್ಟು ಚಂದ ಕಾಣತೈತಿ. ಹೊಲ್ದಾಗ ಅಣ್ಣ ತಂಗಿ ಬಂದು ಕೆಲಸ ಮಾಡ್ತಾರೆ ಇಲ್ಲ ಗೊತ್ತಿಲ್ಲ. ಅಣ್ಣ ತಂಗಿ ಹೆಸರಲ್ಲೇ ಬಂದು ಕೊಡ್ಪಾನ ಅಂತೂ ಬಂದು ಕೆಲಸ ಮಾಡತ್ತಿಲ್ಲ ಪಾಪ. ಅದು ನೀರು ತುಂಬ್ಕೊಂಬಂದು ಕುಂತೈತಿ. ಇಲ್ಲಿ ನೀರು ಬಾಯಾರಿಕೆ ಆದವ್ರಿಗೆ ನೀರು ಇದು ಕೊಡಿಸಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇನ್ನೇನು ಮಳೆ ಶುರುವಾಯಿತು. ಸಾಯಂಕಾಲ 6:20 ನೀರಿನ ಗ್ಲಾಸ್ ಸಣ್ಣಗೆ ಚಾಲು ಆಗೈತಿ. ಇವು ನೋಡ್ಬೋದು ನೀವು, ಮಳೆ ಬರ್ತಾ ಐತಿ.
ಇಷ್ಟು ದಿನದ ಮಳೆ ನೋಡಾಕತ್ತಿದ್ದೆ ಇವತ್ತನ್ನ ನಾನು ಅಣ್ಣ ಹೌದಲ್ಲ ರೀ ಮಳೆನೇ ಬಂದಿಲ್ಲ ಹೆಚ್ಚು ಕಮ್ಮಿ ನಾವು ಹೊಲಕ್ಕೆ ಬಂದೇವು ಮಳೆ ಚಲೋ ಆಯ್ತು ನೋಡ್ರಿ ನಾವು ಕಾಲ್ ಕೆ ಜಿ ತರ್ಸಾತಿದ್ದೆ ಏನಣ್ಣ ಸರ್ ಆಗ ಅರ್ಧ ಕೆ ಜಿ ಸಾಲು ಹೊಲ್ವು ಕಾಲ್ ಕೆ ಜಿ ಅಂತ ಇಲ್ಲಿಗೆ ಈ ವಿಡಿಯೋನ ನಾವು ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಎಲ್ಲರಿಗೂ